ಕಾಡು ಎಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಕಾಡು ಎಂದರೆ ಅದು ವನ್ಯಜೀವಿಗಳ ವನ್ಯಪ್ರಾಣಿಗಳ ಅಲ್ಲಿರ್ತಕ್ಕಂಥ ಅಷ್ಟು ಚಿಕ್ಕ ಪುಟ್ಟ ಪಕ್ಷಿಯಿಂದ ಹಿಡಿದು ಆನೆ, ಹುಲಿ, ಸಿಂಹ ಎಲ್ಲ ಪ್ರತಿಯೊಂದು ಪ್ರಾಣಿಗಳ ಆಶ್ರಯ ತಾಣ. ಹಾಗಾಗಿ ಈ ಒಂದು ವಿಡಿಯೋ ನಮ್ಮ ಬಂಡೀಪುರ ಟೈಗರ್ ರಿಸರ್ವ್, ಚಾಮರಾಜನಗರ ಜಿಲ್ಲೆ ಹಾಗೂ ತಮಿಳುನಾಡಿಗೆ ಹೊಂದಿಕೊಂಡಂಥ ಹಾಗೂ ಕೇರಳಗೆ ಕನೆಕ್ಟಿವಿಟಿ ಮಾಡುವಂಥ ಬಂಡೀಪುರದ ಒಂದು ವಿನ್ಯಾಸ ಹಾಗೂ ಇದೊಂದು ನೋಟ ನೋಡುಗರಿಗೆ ಒಂದು ತುಂಬ ಚೆನ್ನಾಗಿ ಕಾಣುವಂತಹ ದೃಶ್ಯ ಈ ಒಂದು ವಿಡಿಯೋದಲ್ಲಿ, ಈ ಒಂದು ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯಲಾಗಿದೆ. ಬಂಡೀಪುರ ಅಂದ ತಕ್ಷಣ ನಮಗೆ ಮೊದಲು ನೆನಪಾಗೋದು ಅಲ್ಲಿರ್ತಕ್ಕಂಥ ಹುಲಿ. ಯಾಕೆಂದರೆ ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ. ಇಡೀ ದೇಶದಲ್ಲಿ ನಮ್ಮ ಹುಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಹುಲಿಗಳಿರ್ತಕ್ಕಂಥ ನಗರ ಯಾವುದು ಅಂತ ಹೇಳಿದ್ರೆ ಅದು ನಮ್ಮ ಚಾಮರಾಜನಗರ ಜಿಲ್ಲೆ. ಮತ್ತು ಬಂಡೀಪುರ ಅಂತಕ್ಕಂಥದ್ದು ಹುಲಿಗಳ ತವರೂರು ಅಂತಲೇ ಹೇಳ್ಬೋದು. ಈ ಒಂದು ಸಮಯದಲ್ಲಿ ಏನು ರಾತ್ರಿ ವೇಳೆ ಸಂಚಾರ ನಿಷೇಧ ಆಗಿತ್ತು, ಈಗ ಮತ್ತೆ ನಿಷೇಧ ತೆರವು ಮಾಡಿ ರಾತ್ರಿ ಹೊತ್ತು ಸಂಚಾರಕ್ಕೆ ಅನುಕೂಲ ಮಾಡಿರ್ತಕ್ಕಂಥ ಸರ್ಕಾರ. ಸೊ ರಾತ್ರಿ ಹೊತ್ತು ಅಲ್ಲಿ ಪ್ರವಾಸಿಗರಾಗಿರ್ಬೋದು, ಹಾಗೆ ನಾವು ಪಕ್ಕದ ರಾಜ್ಯಕ್ಕೆ ಹೋಗುವಂಥವರಾಗಿರ್ಬೋದು, ಮತ್ತು ಆ ರಾಜ್ಯದವರು ಇಲ್ಲಿ ಬರ್ತಕ್ಕಂಥ ರಾಜ್ಯಕ್ಕೆ ಏನಾಗಿರ್ಬೋದು, ರಾತ್ರಿ ಹೊತ್ತು ಸಂಚಾರ ಮಾಡೋಂಥ ಸಮಯದಲ್ಲಿ ನೀವು ನೋಡ್ತಿರ್ತಕ್ಕಂಥ ಕಾಟಿ ಅಂತ ಇದರ ಹೆಸರು. ಸೊ ಈ ಥರ ಒಂದು ವನ್ಯಜೀವಿಗಳು ಈ ಒಂದು ರಾತ್ರಿ ಸಮಯದಲ್ಲಿ ಸಂಚಾರಕ್ಕೆ ಬರ್ತಾ ಇರುತ್ತೆ. ರಾತ್ರಿ ಹೊತ್ತು ಸಂಚಾರ ಮಾಡುವಾಗ ನಾವಾಗಲಿ ಅಥವಾ ನೀವಾಗಲಿ ಅಲ್ಲಿ ಇರ್ತಕ್ಕಂಥ ಅಷ್ಟು ಅಲ್ಲಿ ಲೋಕಲಿಟೀಸ್ ಆಗಿರ್ಬೋದು, ನಾವತ್ತೆ ಪ್ರವಾಸಿಗಕ್ಕೆ ಹೋಗೋರಾಗಿರ್ಬೋದು, ರಾತ್ರಿ ಹೊತ್ತು ನಾವು ಸಂಚಾರ ಮಾಡುವಾಗ ತುಂಬ ಎಚ್ಚರಿಕೆಯಿಂದ ಮಾಡಬೇಕಾಗ್ತದೆ. ಯಾಕೆಂದರೆ ಆನೆಗಳು ಯಾವತ್ತೂ ಕೂಡ ಮಧ್ಯಾಹ್ನದ ಹೊತ್ತು ಸಂಚರಿಸುವುದಿಲ್ಲ, ರಾತ್ರಿ ಹೊತ್ತು ಸಂಚಾರ ಮಾಡ್ತಾ ಇರುತ್ತೆ ಆನೆಗಳು. ಯಾಕೆಂದರೆ ಆನೆಗಳಿಗೆ ರಾತ್ರಿ ಹೊತ್ತು ಸಂಚಾರ ಮಾಡೋದಕ್ಕೆ ತುಂಬ ಇಷ್ಟ. ವಿಡಿಯೋದಲ್ಲಿ ಹೋಗ್ತಿರ್ತಕ್ಕಂಥ ವಾಹನಗಳಿಗೆ ಅಲ್ಲೇ ರೋಡ್ ಸೈಡ್ ನಿಂತಿರ್ತಕ್ಕಂಥ ಆನೆಗಳು ಅದಕ್ಕೆ ಸೌಂಡ್ ಅಂದರೆ ಆಗೋದಿಲ್ಲ. ಹಾಗೆ ಅದಕ್ಕೆ ಸೌಂಡ್ ಮಾಡೋದಂದರೆ ಇನ್ನೂ ಕೂಡ ತುಂಬ ಡೇಂಜರು. ಹಾಗಾಗಿ ವಾಹನಗಳ ಲೈಟ್ ಏನು ಫೋಕಸ್ ಆಗುತ್ತೆ, ಹಾಗೆ ಸೌಂಡ್ ಏನಾಗುತ್ತೆ, ಗಾಡಿಯ ಹಾರನನ್ನು ಹೊಡಿಬಾರ್ದು. ಸೊ ಹಾಗಾಗಿ ಗಾಡಿ ಹಾರನ್ ಕೂಡ ಸಮೇತ ಆಯಿತು ಅಂತಂದರೆ ಆನೆಗಳು ತುಂಬ ರ್ಯಾಶ್ ಆಗುತ್ತೆ. ಸೊ ಅಂಥ ಸಮಯದಲ್ಲಿ ಅವು ವಾಹನಗಳ ಮೇಲೆ ಅಟ್ಯಾಕ್ ಮಾಡುವಂಥ ಚಾನ್ಸ್ ಕೂಡ ಇದ್ದೇ ಇರುತ್ತೆ. ನಾವು ಧರ್ಮಸ್ಥಳ ಹೋಗುವಾಗ ತುಂಬ ಜನ ನೋಡ್ತಾ ಇರ್ಬೋದು, ಅಲ್ಲಿ ಕೂಡ ತುಂಬ ಅರಣ್ಯ ಇದೆ, ಅಲ್ಲಿ ಕೂಡ ಸುಮಾರು ಆನೆಗಳು ಕಾಣಿಸ್ಕೊಳ್ಳುತ್ತೆ. ಹೆಚ್ಚಾಗಿ ನಮಗೆ ಕಾಣಿಸ್ಕೊಳ್ಳುವಂಥದ್ದು ವನ್ಯಜೀವಿಗಳು ಈ ಒಂದು ಪ್ರದೇಶದಲ್ಲಿ ತುಂಬ ನೋಡಲಿಕ್ಕೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಬಟ್ ಆದರೆ ಅಷ್ಟೇ ಕೂಡ ಡೇಂಜರ್ ಕೂಡ ಇರುತ್ತೆ. ಸೊ ಹಾಗಾಗಿ ಬಂಡೀಪುರ ಯಾರು ಅಲ್ಲಿ ಒಂದು ಸಫಾರಿಗೆ ಹೋಗ್ತೀರಿ, ಸೊ ತುಂಬ ಕೇರ್ಫುಲ್ಲಾಗಿ ಹೋಗಬೇಕನ್ನೋದು ಸೊ ಈ ಒಂದು ನಮ್ಮ ಕಡೆಯಿಂದ ನಮ್ಮ ವೀಕ್ಷಕರಿಗೆ ನಮ್ಮ ಮನವಿ ಅಂತಲೇ ಹೇಳ್ಬೋದು. ದಯವಿಟ್ಟು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಇತರರು ಕೂಡ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಅಂತ. ಯಾಕಂದರೆ ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಕೂಡ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ನಾವು ತರ್ತೇವೆ. ಹಾಗಾಗಿ ಈ ಒಂದು ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ವನ್ಯಜೀವಿಗಳು ಹಾಗೆ ಫಾರೆಸ್ಟ್ ಲೈಫ್ ಹಾಗೆ ಕಾಡಿನ ಜೀವನ ಯಾರು ಎಂಜಾಯ್ ಮಾಡ್ತೀರಿ, ಹಾಗೆ ಟ್ರೆಕ್ಕಿಂಗ್ ಯಾರು ಮಾಡ್ತೀರಿ,
ಮತ್ತು ಅಲ್ಲಿ ಟ್ರಿಪ್ಗೆ ಅಂತ ಯಾರು ಹೋಗ್ತೀರಿ ಅವರು ಒಂದು ತುಂಬ ಎಂಜಾಯ್ ಮಾಡ್ಕೊಂಬರುವಂಥ ಒಂದು ಪೀಸ್ಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಬಂಡೀಪುರ ಅಂದ ತಕ್ಷಣ ನಮಗೆ ಮೊದಲನೇದಾಗಿ ಯೋಚನೆ ಆಗುವಂಥದ್ದು ಅಲ್ಲಿರ್ತಕ್ಕಂಥ ಸಸ್ಯ ಸಂಕುಲ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳಾಗಿರ್ಬೋದು. ಮತ್ತು ಇನ್ನೂ ಒಂದು ವಿಷಯ ಹೇಳಬೇಕಂದ್ರೆ ಬಂಡೀಪುರ ಸುತ್ತಮುತ್ತ ಕೆಲವೊಂದು ಹೋಟೆಲು ರೆಸಾರ್ಟ್ಗಳು ಕೂಡ ತುಂಬ ಚೆನ್ನಾಗಿದೆ. ಸೊ ನಾವು ಕೂಡ ಒಂದು ರೆಸಾರ್ಟನ್ನು ವಿಸಿಟ್ ಮಾಡಿದ್ವಿ. ಸೊ ಆ ಒಂದು ರೆಸಾರ್ಟ್ ಕೂಡ ನನಗೆ ಒಂದು ಸ್ವಲ್ಪ ನೆನಪಿಲ್ಲ. ಹಾಗೆ ನೋಡಿ, ರೋಡ್ ಮಧ್ಯೆ ಅಲ್ಲಲ್ಲಿ ನಮಗೆ ಈ ಥರ ಒಂದು ಗಜಪಡೆ ಆನೆಗಳು ಏನು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ, ಅದು ಕೂಡ ತುಂಬ ಒಂದು, ಯಾಕಂದರೆ ನಮಗೆ ಈ ಒಂದು ದೃಶ್ಯ ಸಿಗೋದೆ ಕೆಲವು ಸಮಯ ಟೈಮಲ್ಲಿ. ಸೊ ನೈಟ್ ಅಲ್ಲಿ ಜರ್ನಿ ಮಾಡೋವಂಥವ್ರಿಗೆ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ತುಂಬ ಆಗಿರುತ್ತೆ. ಯಾರ್ಯಾರು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅದನ್ನು ಸ್ವಲ್ಪ ನಮಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಥರ ಒಂದು ದೃಶ್ಯಗಳು ಎಲ್ಲರಿಗೂ ಕೂಡ ನೋಡೋಕ್ಕೆ ಸಿಗೋದಿಲ್ಲ. ಸೊ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಸೊ ಯಾಕಂದರೆ ನಾವು ಡೈರೆಕ್ಟಾಗಿ ನಾವು ನೋಡೋದಕ್ಕೂ ಕ್ಯಾಮ್ರಾದಲ್ಲಿ ನೋಡೋದಕ್ಕೂ ಕೂಡ ತುಂಬ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಸೊ ನಾವು ಡೈರೆಕ್ಟಾಗಿ ನೋಡೋದಕ್ಕೆ ಸಿಗೋದಿಲ್ಲ. ಕೆಲವೊಂದು ಸಲ ಸಿಕ್ಕಾಗ ಅದು ಅನುಭವ ತುಂಬ ಚೆನ್ನಾಗಿರುತ್ತೆ. ಒಂದು ಕಡೆ ಚೆನ್ನಾಗಿರುತ್ತೆ, ಒಂದು ಕಡೆ ಭಯ ಇರುತ್ತೆ. ಸೊ ಈ ಥರ ಒಂದು ನೈಟಲ್ಲಿ ಹಾಗೆ ನೋಡಿ, ನಮ್ಮ ವಾಹನದ ಲೈಟ್ ಏನಾದರೂ ನಾವು ಅದ್ರ ಮೇಲೆ ಬಿದ್ದಾಗ ಅದು ಫೋಕಸ್ ಆದಾಗ ರ್ಯಾಶ್ ಆಗಿ ನಮ್ಮ ವಾಹನಗಳ ಮೇಲೆ ದಾಳಿ ಮಾಡೋ ಚಾನ್ಸ್ ಕೂಡ ತುಂಬ ಇರುತ್ತೆ. ಸೊ ಆನೆಗಳ ಗಜಪಡೆ ಅಂದ ತಕ್ಷಣ ಅದು ಗಜಗಾಂಭೀರ್ಯ ನಿಮಗೆ ಗೊತ್ತೇ ಇರುತ್ತೆ. ಸೊ ಕಾಡಲ್ಲಿರ್ತಕ್ಕಂಥ ಆನೆಗಳು ತುಂಬ ರ್ಯಾಶು, ಹಾಗೆ ಅದು ಅಟ್ಯಾಕ್ ಮೂಡಲ್ಲೇ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ತಾವು ಗಾಡಿ ಚಲಾಯಿಸುವಾಗ ತುಂಬ ನೋಡಿಕೊಂಡು ಚಲಾಯಿಸ್ಬೇಕು ಅನ್ನೋದು. ಸೊ ಹಾಗಾಗಿ ಈ ಒಂದು ಗಜಪಡೆ ಆದ ನಂತರ ಇನ್ನೂ ಮುಂದೆ ನಮ್ಮ ಜರ್ನಿ ಹಾಗೆ ಮುಂದೆ ಹೋಗ್ತಾ ಇರುತ್ತೆ. ಸೊ ಈ ಒಂದು ಜರ್ನಿಲಿ ಮಧ್ಯದಲ್ಲಿ ನಮಗೆ ನೋಡೋದಕ್ಕೆ ಜಿಂಕೆಗಳು ಸಿಗುತ್ತೆ, ಹಾಗೆ ಹುಲಿಗಳು ಸಿಗುತ್ತೆ, ಚಿರತೆಗಳು ಕೂಡ ಸಿಗುತ್ತೆ. ಗಜಪಡೆ ಸಿಕ್ಕಾಯ್ತು, ನೀವು ನೋಡಿದ್ದಾಯಿತು. ಹಾಗೆ ಇನ್ನೂ ಅನೇಕ ಪ್ರಾಣಿಗಳು ಈ ಒಂದು ವಿಡಿಯೋದಲ್ಲಿ ಈ ಒಂದು ಜರ್ನಿಲಿ ನೀವು ನೋಡ್ತಾ ಇರ್ಬೋದು. ಹಾಗೆ ನೋಡಿ, ಆಮೇಲೆ ಒಂದು ವಿಷಯ ನೀವು ನೆನ್ಪಿಟ್ಕೋಬೇಕು, ಯಾವಾಗಲೂ ಕೂಡ ಒಂದು ಸಿಂಗಲ್ ಒಂಟಿ ಸಲಗ ನೀವು ನೋಡಿದರೆ ಅಂತ ಹೇಳಿದ್ರೆ ತುಂಬ ಗಾಡಿಗಳನ್ನ ರ್ಯಾಶ್ ಮಾಡೋದಾಗಲಿ, ಅಂದರೆ ರೈಸ್ ಮಾಡೋದಾಗಲಿ, ಹಾರನ್ ಹೊಡೆಯೋದಾಗಲಿ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಒಂಟಿ ಸಲಗ ಆನೆಗಳೇನಿರುತ್ತೆ ತುಂಬ ರ್ಯಾಶ್ ಇರುವಂಥ ಆನೆಗಳು. ತಾವು ರೋಡಲ್ ಸೈಡಲ್ಲಿರುವಾಗ ತಾವು ನಿಧಾನಕ್ಕೆ ಹೋಗೋದು ತುಂಬ ಒಳ್ಳೆಯದು. ಹಾಗಾಗಿ ಫಾರೆಸ್ಟ್ ಲೈಫ್ ಯಾರು ಎಂಜಾಯ್ ಮಾಡ್ತೀರಿ, ಜೊತೆಗೆ ಅರಣ್ಯದ ಒಂದು ಟ್ರೆಕ್ಕಿಂಗು ಹಾಗೆ ಅಲ್ಲಿ ವಿಹಾರ ಯಾರು ಎಂಜಾಯ್ ಮಾಡ್ತೀರಿ, ಅದು ಇಲ್ಲಿ ತುಂಬ ಚೆನ್ನಾಗಿ ಅಂತಲೇ ಹೇಳ್ಬೋದು. ತುಂಬ ಕೇರ್ಫುಲ್ಲಾಗಿ ಮಾಡಿ. ಹಾಗೆ ನಮ್ಮ ಜರ್ನಿ ಮುಂದೆ ಹೋಗ್ತಾ ಇನ್ನೂ ತುಂಬ ಮೂಮೆಂಟ್ಸಿನ ನೋಡೋದಿದೆ ನೀವು. ಸೊ ಹಾಗಾಗಿ ಈ ಒಂದು ಜರ್ನೀಲಿ ತುಂಬ ಪ್ರಾಣಿಗಳನ್ನ ನಾವು ತೋರಿಸ್ಬೇಕನ್ನೋದು ನಮ್ಮದು ಒಂದು ಆಸೆ. ಮುಂದೆ ಹೋಗ್ತಾ ಅನೇಕ ವಿಡಿಯೋ ಕೊನೆಯದಲ್ಲಿ ನಿಮಗೆ ಚಿರತೆ ಕೂಡ ಸಿಗುತ್ತೆ. ಸೊ ಅದು ಕೂಡ ತುಂಬ ಚೆನ್ನಾಗಿ ನೋಡ್ಬೋದು ನೀವು, ತುಂಬ ಕ್ಯಾಮ್ರಾದಲ್ಲಿ ತುಂಬ ಚೆನ್ನಾಗಿ ಅದು ಕಾಣಿಸ್ಕೊಂಡಿದೆ. ಸೊ ಹಾಗಾಗಿ ನಿಮಗೆ ನಮ್ಮ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಜೊತೆಗೆ ನೋಡಿ, ಕಾಣ್ತಾ ಇದೆ ನಿಮಗೆ ಮುಳ್ಳಂದಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಸಿಕ್ತು. ತುಂಬ ಜನ ನೋಡಿರೋದಿಲ್ಲ ಮುಳ್ಳಂದಿನ ಹೇಗಿರುತ್ತೆ ಅಂತೇಳಿ. ಸೊ ಇದು ನೋಡ್ತಾ ಇದ್ದೀರಲ್ಲ ನೀವು, ಇದನ್ನು ಸಾಂಬಾರ್ ಡೀರ್ ಅಂತ ನಾವು ಕರಿತೀವಿ. ಜಿಂಕೆಗಳಿನ ಪ್ರಭೇದದಲ್ಲಿ ಇದು ಕೂಡ ಒಂದು ಸಾಂಬಾರ್ ಡೀರ್ ಅಂತ ಕರಿಬೋದು. ಸೊ ಇದನ್ನು ಕೂಡ ಒಂದು ರಾತ್ರಿ ಹೊತ್ತು ಸಂಚಾರದಲ್ಲಿ ಇದೆಲ್ಲ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ನೀವು ಫ್ಯಾಮಿಲಿಯವರಾಗಿದ್ದರೆ ತಮ್ಮ ಮಕ್ಕಳನ್ನ ಕರ್ಕೊಂಡು ರಾತ್ರಿ ಸಂಚಾರ ಮಾಡೋದು ತುಂಬ ಚೆನ್ನಾಗಿರುತ್ತೆ. ತುಂಬ ಕೇರ್ಫುಲ್ಲಾಗಿ ಮಾಡಿ ಫ್ಯಾಮಿಲಿ ಕರ್ಕೊಂಡಾಗ. ಸೊ ಹಾಗೆ ಒಂದು ಮಕ್ಕಳಿಗೆ ಎಕ್ಸ್ಪೀರಿಯೆನ್ಸ್ ಆದಾಗ ಅವ್ರು ಕೂಡ ಒಂದು ಮೈಂಡ್ ಫ್ರೆಶ್ ಆಗುತ್ತೆ, ನಿಮ್ಗೆ ಕೂಡ ಒಂದು ಮೈಂಡ್ ಫ್ರೆಶ್ನೆಸ್ ಇರುತ್ತೆ, ಎಂಜಾಯ್ಮೆಂಟ್ ಇರುತ್ತೆ. ಜೊತೆಗೆ ಒಂದು ಸ್ವಲ್ಪ ಭಯ ಕೂಡ ಇದ್ದೇ ಇರುತ್ತೆ. ಯಾಕೆಂದರೆ ಆ ರೀತಿಯಲ್ಲಿ ಈ ಒಂದು ಜರ್ನಿ ಯಾಕೆಂದ್ರೆ ನಮಗೆ ಸಾಧ್ಯವಾದಷ್ಟು ಈ ಒಂದು ಜರ್ನಿ ನಾವು ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸೊ ಹಾಗಾಗಿ ನಿಮಗೂ ಕೂಡ ಆ ಕಡೆ ನೀವು ವಿಸಿಟ್ ಮಾಡುವಂಥ ಸಮಯದಲ್ಲಿ ನೀವೊಂದು ಎಕ್ಸ್ಪೀರಿಯೆನ್ಸ್ ಏನಿರುತ್ತೆ ಅದು ಕೂಡ ಒಂದು ನೀವು ವಿಡಿಯೋ ತೊಗೊಬೋದು. ಸೊ ಅದು ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ಅಂತ ಆಗುತ್ತೆ. ಹಾಗಾಗಿ ಸೊ ನಮ್ಮ ಎಕ್ಸ್ಪೀರಿಯೆನ್ಸ್ ಏನಂತ ನೀವು ನಮ್ಮ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಕೊನೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮೊದಲನೇ ಹೇಳಿದಾಗೆ ಚಿರತೆ ಕೂಡ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಚಿರತೆ ತಾವು ನೋಡ್ತಾ ಇರ್ಬೋದು, ತುಂಬ ಫಾಸ್ಟಾಗಿರುತ್ತೆ, ಅಗ್ರೆಸಿವ್ ಮೂಡಲ್ಲಿ ಚಿರತೆಗಳಿರುತ್ತೆ. ತಾವು ಗಾಡಿ ಗ್ಲಾಸ್ಗಳನ್ನ ತಾವು ಮೇಲ್ಗಡೆ ಎತ್ತುವಂಥ ಕೆಲಸ ಆಗಬೇಕು. ಯಾಕೆಂದರೆ
ಗ್ಲಾಸ್ ಓಪನ್ ಇತ್ತು ಅಂದರೆ ತುಂಬ ಅದು ಕೂಡ ಡೇಂಜರ್, ಒಂದ್ಸಲ ಅಟ್ಯಾಕ್ ಮಾಡೋಂಥ ಸಿಚುವೇಶನ್ ಇರುತ್ತೆ. ಸೊ ಗ್ಲಾಸ್ಗಳನ್ನ ಮೇಲೆ ತಾವು ಅಪ್ ಮಾಡಬೇಕು. ಸೊ ಹಾಗಾಗಿ ನೋಡ್ತಾ ಇರ್ಬೋದು ಚಿರತೆಗಳ ಒಂದು ಓಡಾಟ. ಸೊ ನಾವು ಕೆಲವೊಂದು ಹಳ್ಳಿಗಳಲ್ಲಿ ಕಾಡಂಚಿನ ಗ್ರಾಮದಲ್ಲಿ ಚಿರತೆಗಳ ಅಟ್ಯಾಕು ಎಲ್ಲ ಟಿ ವಿಗಳಲ್ಲಿ ನೋಡಿರ್ತೀವಿ. ಸೊ ಹಾಗಾಗಿ ಇದು ರಿಯಾಲಿಟಿಯಲ್ಲಿ ನೋಡಿದಾಗ ನಿಮ್ಗೆ ಒಂಥರ ಭಯ ಅನಿಸುತ್ತೆ, ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಇಷ್ಟು ಚಿರತೆ ಮತ್ತು ಅದರ ವಾಯ್ಸ್ ಇರ್ಬೋದು, ಅದು ಗರ್ಜನೆ ಇರ್ಬೋದು, ಎಲ್ಲವೂ ಕೂಡ. ಸೊ ಹಾಗಾಗಿ ಅಟ್ಯಾಕ್ ಮಾಡಿಂದ ಚಿರತೆ ಹೋದಂಗೆ ಆಯಿತು. ಸೊ ನೆಕ್ಸ್ಟ್ ಹಾಗೆ ನಮ್ಮ ಜರ್ನಿ ಮತ್ತೆ ಮುಂದುವರಿಯುತ್ತೆ ಸಮಯದಲ್ಲಿ ಸುಮಾರು ನಾವು ಈ ಒಂದು ಜರ್ನಿಯಲ್ಲಿ ನಮಗೆ ತುಂಬ ಖುಷಿಯಾಗಿದ್ದೇನು ಅಂತ ಇಲ್ಲ, ನಾವು ಎಲ್ಲ ಥರ ಪ್ರಾಣಿಗಳನ್ನ ನೋಡಿದ್ದಾಯಿತು. ಹಾಗೆ ಅಲ್ಲಲ್ಲಿ ಗಾಡಿನ ಪಾರ್ಕ್ ಮಾಡ್ಕೊಂಡಿರ್ತಾರೆ. ಅದು ತುಂಬ ಡೇಂಜರ್ ಅಂತ ಅಂದ್ಕೋತೀನಿ ನಾನು, ಯಾಕಂದ್ರೆ ತುಂಬ ಡೇಂಜರ್ ಇರತಕ್ಕಂಥ ಪ್ಲೇಸ್ಗಳಲ್ಲಿ ಆ ಥರ ಗಾಡಿಗಳನ್ನ ಅಲ್ಲಲ್ಲಿ ನಿಲ್ಲಿಸೋದು ತುಂಬ ದೊಡ್ಡ ತಪ್ಪು. ಸೊ ನಮ್ಮ ಮಾತುಗಳನ್ನ ಕೇಳ್ತಾರೆ, ಕೆಲವರು ಕೇಳಲ್ಲ. ಸೊ ನಮ್ಮ ಅನಿಸಿಕೆ ಈ ಒಂದು ವಿಡಿಯೋದಲ್ಲಿ ಹೇಳ್ಬೋದು. ಅಂತೂ ನಮ್ಮ ಗಜರಾಜ ಎಲ್ಲೋದ್ರೂ ಕಾಣಿಸುತ್ತೆ. ಬಂಡೀಪ ಅಂತಂದರೆ ಆನೆ ಹುಲಿಗಳ ಹೋಮ್ ಮನೆ ಅಂತಲೇ ಹೇಳ್ಬೋದು. ಅಲ್ಲಲ್ಲಿ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಹಾವುಗಳು ಕೂಡ ನೋಡ್ಬೋದು ನೀವು. ಒಂಟಿ ಸಲಗಳು ಸಿಗುತ್ತೆ ನಿಮ್ಗೆ ನೋಡಲಿದ್ದಕ್ಕೆ. ಸೊ ನಾವು ದಸರಾ ಆನೆಗಳನ್ನ ನೋಡಿರ್ತೀವಿ, ತುಂಬ ಸಾಫ್ಟು, ಅವರು ಪಳಗಿಸಿರ್ತಾರೆ. ಬಟ್ ಇದು ತುಂಬ ಡೇಂಜರ್, ಇದೆಲ್ಲ ಹತ್ತಿರಕ್ಕೆಲ್ಲ ಹೋಗೋದು ತುಂಬ ಕಷ್ಟನೇ. ಸೊ ಹಾಗಾಗಿ ನಮಗೆ ಈ ಒಂದು ಜರ್ನಿಲಿ ತುಂಬ ಇಷ್ಟ ಆಗಿದೆ ಅಂದರೆ ಎಲ್ಲ ಪ್ರಾಣಿಗಳು ನೋಡಿದ್ದೀವಿ. ಹಾಗೆ ಜರ್ನಿ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ವಿಡಿಯೋ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ಏನನ್ಸುತ್ತೆ ಈ ಒಂದು ವಿಡಿಯೋ ನೋಡಿ ದಯವಿಟ್ಟು ಕಮೆಂಟ್ ಮಾಡಿ. ಹೊಸದಾಗಿ ಯಾರು ನೋಡ್ತಾರೆ ಅದನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆವರೆಗೂ ವಿಡಿಯೋ ನೋಡಿ ಎಕ್ಸ್ಪೀರಿಯೆನ್ಸ್ನ ನೀವು ಕೂಡ ಮಾಡಿ ಅಂತ ಹೇಳ್ತಾ, ಮತ್ತೆ ನಾವು ನಿಮ್ಮೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಾಗೆ ಮತ್ತೆಲ್ಲರಿಗೂ ನಮ್ಮ ಕಡೆಯಿಂದ ಶುಭರಾತ್ರಿ ಅಂತ ಹೇಳಿ